ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ಕಿಚನ್. ಇವಾಗ ನೋಡ್ರಿಪ್ಪ, ಇವಾಗ ಮಿನಿ ಕಿಚನ್ ವಿಡಿಯೋ ಇವತ್ತು ಮಾಡತ್ತಿಲ್ಲ ರೀ. ಯಾಕಂತಂದ್ರೆ ಒಂದು ಸ್ವಲ್ಪ ಜನ ಕಮೆಂಟ್ ಕಳಿಸಿದ್ರಿಪ್ಪ ಏನೇನು ಅಂತಂದು. ಹಂಗಾಗಿ ಬೇಜಾರಾಗಿತ್ತು ನನಗೂ. ಬಾ ಮಮ್ಮಿ ಸ್ವಲ್ಪ ಅವ್ರ ಬಗ್ಗೆ ಮಾತಾಡೋಣ ಅಂಥೇಳಿ ಮಮ್ಮಿಗೆ ಕರ್ಕೊಂಡು ಬಂದು ಇಲ್ಲೇ ಕುಂದಿರಿಸ್ಕೊಂಡಿದ್ದೆ ರೀ ನಾನು. ಬಾ ಮಮ್ಮಿ ಮಾತಾಡೋಣ, ಬಿಟ್ರೆ ಮತ್ತು ಹಿಂಗೆ ಸ್ಟಾರ್ಟ್ ಮಾಡ್ತಾರೆ ಅಂತಂದು. ಹಾಗಾಗಿ ನಮ್ಮ ಮಮ್ಮಿನೂ ಕುಂತಾರೆ ಇಲ್ಲಿ. ಹಾಂ ರೀ, ಈಗ ನೋಡಿ ಫ್ರೆಂಡ್ಸ, ಏನಪ್ಪ ತಾಯಿ ಮಗಳು ಇಬ್ರು ಕೂಡಿ ಮಿನಿ ಕಿಚನ್ ಒಳಗೆ ಬಂದ್ಬಿಟ್ರಲ್ಲ ಅಂತ ಅನ್ಕೊಳ್ಬೋದ್ರಿ. ಯಾಕಂತಂದ್ರೆ ಮಿನಿ ಕಿಚನ್ ಒಳಗೆ ನಾನು ಇರಂಗಿಲ್ಲ ರೀ, ಆರಿಫ ಒಬ್ಬಬೇಕೆ ಮಾಡ್ತಿರ್ತಾಳ್ರಿ. ಹಾಗಾಗಿ ಇವತ್ತೇನು ಸೆಕೆಂಡ್ ಅವ್ರು ಬಂದ್ಬಿಟ್ರಲ್ಲ ಅಂತ ಅನ್ಕೊಳ್ಳೋರು ಏನಿಲ್ಲ ರೀ. ಕಮೆಂಟ್ ಮಾಡ್ಯಾರಂತ್ರಿ ನಮ್ಮ ಆರಿಫಾಗ ಯಾರು. ಹಾಗಾಗಿ ಆಕಿ ಮನಸ್ಸಿಗೆ ಬೇಜಾರು ಅನ್ಸ್ಕೊಂಡ್ ಆಕಿ, ಅಮ್ಮ ಬಾ ಅಮ್ಮ ಇಲ್ಲಿ ಮತ್ತೆ ಬಿಟ್ರೆ ಮತ್ತೆ ಹಂಗೆ ಕಮೆಂಟ್ ಮಾಡ್ತಾರ ಅಂತ ಹೇಳಂದು ಸ್ವಲ್ಪ ಹೇಳನ್ ಬಾ ಅವ್ರಿಗೆ ಅನ್ನಕತ್ಲು. ಏನಂತ ಮಾಡ್ಯಾರ ಆರಿಫ ಕಮೆಂಟ್? ಅರ್ಶಿಯ ಬ್ಲಾಗ್ ಮುಗಿಯತ್ತ ಅವ್ರದ್ದು ಕಮೆಂಟ್ ಹೇಳೋದು. ಈಗ ನಂದು ಇದ್ರೊಳಗೆ ಚೆನ್ನಾಗಿ ಹಾಕೊಂಡಾರ ಇಬ್ರು ಮಂದಿ. ಬೇಕಂತ ಮಾಡ್ತಾರೋ ಬ್ಯಾಡಂತ ಮಾಡ್ತಾರೋ ಗೊತ್ತಾನೆ ಆಗತ್ತೆ. ಬ್ಯಾಡ ಅಂತಾನ ಮಾಡಾರವ್ರು. ಕಳ್ಸ್ಯಾರ ನೋಡಿ ಹಿಂಗ ಚೀಚಿ ಏನೇ ಆರಿಫಾ ದೊಡ್ಡದಾಗಿ ಮಿನಿ ಕಿಚನ್ ಸೆಟ್, ಕುಕ್ಕರ್, ಬಾಂಡೆ ಸಾಮಾನು ಎಲ್ಲಾ ತರಿಸಿದಿ. ಎಲ್ಲೈತು ನಿನ್ ಮಿನಿ ಕಿಚನ್? ಸುಮ್ನೆ ದೊಂಬರಾಟ ಆಡೋಕೆ ತರಿಸಿದೇನೆ. ನಿನ್ ಮಾರಿಗೆಷ್ಟು ಮಿನಿ ಕಿಚನ್ ಬೇರೆ ಬೇರೆ ಕೇಳು, ಹೋಗಿ ಕೆಲ್ಸ ನೋಡ್ಕೋರಿ. ನಿನ್ ಮುತಿಗೆ ಮಿನಿ ಕಿಚನ್ ಬೇರೆ ಕೇಳು, ನಿನ್ ಮುಸುಳಿಗೆ ಮಿನಿ ಕಿಚನ್ ಅಂತೆ ಸಣ್ಣ ಕೂಸೇನಿ ಅಂತ ಕಳ್ಸ್ಯಾರ. ಅದನ್ನ ಸಣ್ಣರ ಮಾಡ್ಬೇಕಂತ ಏನಿಲ್ರಿ, ಮಾಡೋರ ದೊಡ್ಡವ್ರಿ ಅದನ್ರಿ. ಮಿನಿ ಕಿಚನ್ ಸಣ್ಣ ಮಕ್ಳಿಗೆ ಮಾಡ್ಬೇಕಂತಂದ್ರ ಬರದೇ ಇಲ್ಲ ರೀ ಅದು. ಯಾಕಂದ್ರೆ ಇಷ್ಟಿಷ್ಟ ಡಬ್ರಿ ಒಳಗೆ ಮಾಡ್ಬೇಕಂತ ಹೇಳಿದ್ರ ಅದೆಲ್ಲ ಇದು ಇದ್ದವ್ರಿಗೆ ಬೇಕ್ರಿ, ಅದು ಬರ್ತೈತ್ರಿ. ಅದು ಹೊರತಾಗಿ ಸಣ್ಣ ಮಕ್ಳನ್ನ ಕರ್ಕೊಂಡ್ ನಾವು ಮಿನಿ ಕಿಚನ್ ಮಾಡ್ತೀವಿ ಅಂತಂದು ಯಾರಪ್ಪಗೂ ಆಗಂಗಿಲ್ರಿ. ಅದು ಆಗಕ್ಕೆ ಸಾಧ್ಯನೂ ಇಲ್ಲ ರೀ. ಅದು ನಮ್ಮ ಅರ್ಶಿಯನ ಹಿಂದೆ ಸರಿತಾಳ್ರಿ, ಅದ್ರೊಳಗೆ ಮಾಡಕ್ಕೆ ಅವಲ್ವಾ ನಾನು ಅಂತಂತಾಳ್ರಿ. ಆಕೆ ಮಾಡ್ತಾಳೆ, ನನ್ನ ಮಗಳು ಮಾಡ್ತಾಂದ್ರೆ ನಮಗೆ ಗ್ರೇಟ್ ಅನ್ಸಾಕೈತ್ರಿ. ಗೊತ್ತೈತಿ ಏನ್ರಿ ಅದು? ಯಾಕಂತ ಹೇಳಿದ್ರೆ ನೀವು ನೋಡಕ್ ಆಗ್ಲದ ನೀವು ಮಾಡ್ತೀರಿ, ಗೊತ್ತೈತಿ ನಮ್ಗೆ. ನೀವು ನೋಡಕ್ ಆಗಲ್ಲ ಅದನ್ನ. ನಾವು ನಮ್ಮ ಮಕ್ಕಳು ನಾವು ಬೆಳೆಯೋದು ನೋಡಕ್ ಆಗತ್ತಿಲ್ಲ ನಿಮ್ಗೆ, ಅದಕ್ಕೆ ನೀವು ಮಾಡ್ತೀರಾ, ನನಗೆ ಗೊತ್ತೈತ್ರಿ. ಯಾಕಂತ ಹೇಳಿದ್ರೆ ಇದು ಕಷ್ಟ ಅಲ್ಲ. ನಮ್ಮ ಅರ್ಶಿಯನದ ಬ್ಲಾಗ್ಸ್ಗಂತೂ ಅಷ್ಟು ಕಮೆಂಟ್ ಹಾಕ್ತಾರ, ಒಬ್ರು ಇಬ್ರು. ಮತ್ತೆ ದೊಡ್ಡದಾಗಿ ಕಿಸಿದ್ದು ದಬ್ಬಾಕು ಹಾಕಿ ಮಿನಿ ಕಿಚನ್ ಚಾನಲ್ ಮಾಡಿ ನೋಡಿದ್ರೆ 400-500 ವ್ಯೂಸ್ ಅಷ್ಟೇ. ಇದಕ್ಕೆ ನೀನು ಲಾಯಕು, ನೀನು ಉದ್ದಾರ ಆಗಲ್ಲ ಕಣೆ. ನಿನಗೆ ಯಾರು ಸಪೋರ್ಟ್ ಮಾಡಲ್ಲ, ನೀನು ಉದ್ದಾರ ಆಗಲ್ಲ. ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನೀವಂತೂ ಮಾಡಕ್ ಹೋಗ್ಬೇಡ್ರಿಪ್ಪ. ನೀವೇನ್ ಕಮೆಂಟ್ ಮಾಡಿರಲ್ರಿ, ನೀವಂತೂ ಮಾಡಕ್ ಹೋಗಬೇಡ್ರಿ. ನಿಮ್ ಸಪೋರ್ಟ್ ಬೇಡೂನು ಬೇಡ್ರಿ ನಮ್ಗ. 400-500 ವ್ಯೂಸ್ ಹೋಗಕತ್ತಾವ ಅಂತ ಅಂದ್ರೆ ಗ್ರೇಟ್ ಅನ್ಕೋಬೇಕ್ರಿ. ಈಗ ಸ್ಟಾರ್ಟ್ ಮಾಡ್ಯಾಡ್ರಿ ಇನ್ನು ಮಿನಿ ಕಿಚನ್ ಮಾಡಕ್. ಅದು ಮೊಬೈಲ್ ಸಂಬಂಧ ಡೈಲಿ ಹಾಕಾಕತ್ತಿಲ್ರಿ. ಈಗ ಒಂದ ಮೊಬೈಲ್ ಆಗೈತ್ರಿ. ಇದ್ರೊಳಗೆ ಎಲ್ಲ ಫೇಸ್ಬುಕ್ ಇಂದ ಆತು, ಯೂಟ್ಯೂಬ್ ಇಂದ ಆತು, ಆಮೇಲೆ ಕಡೆ ಮಿನಿ ಕಿಚನ್ ಆತು, ಎಲ್ಲ ಇದ್ರೊಳಗೆ ಆಗಿದ್ದಕ್ಕೆ ಆಕಿ ಪ್ರಾಬ್ಲಮ್ ಭಾಳ ಆಗೈತಿ. ನಾನು ಫೋನ್ ತೊಗೊಂಡು ನಾನು ವಿಡಿಯೋ ಮಾಡಕತ್ತೀನಿ ಅಂದ್ರೆ ಆಕಿ ಕುಂದಿರ್ಬೇಕು ಸುಮ್ಮನೆ. ಆ ಥರ ಪರಿಸ್ಥಿತಿ ಐತ್ರಿ. ಅಂಥದ್ರೊಳಗು ನಾವು ಏನೋ ಒಂದು ಮಾಡ್ಕೊಂಡು ಹೋಗಕತ್ತೀವಿ ಅಂತ ಹೇಳಿದ್ರೆ ಅದನ್ನ ಸಪೋರ್ಟ್ ಮಾಡೋದು ಬಿಟ್ಟು ಕಿಸಿಯೋದು ಪಸಿಯೋದು ಏನ್ರಿ ಅದು ಮಾತಾಡೋದು ಏನ್ರಿ? ಸಣ್ಣ ಮಕ್ಳಿಗೆ ಮಾತಾಡೋ ಮಾತು ಏನ್ರಿ ಅವು? ಸುಮ್ನೆ ಬೇಕಿದ್ರೆ ನೋಡ್ಬೇಕು, ಬ್ಯಾಡ ಅಂತ ಹೇಳಿದ್ರೆ ಸುಮ್ನೆ ಬಿಟ್ಬಿಡ್ಬೇಕು. ಇಲ್ಲ ಎಲ್ಲಾರ ಧೈರ್ಯ ಇತ್ತಂದ್ರ ಸುಮ್ನೆ ನಮ್ಮ ಮನಿಗಾರ ಬರ್ರಿ. ನಮ್ದಂತ ಎಲ್ಲಾ ವಿಡಿಯೋದೊಳಗ ಐತ್ರಿ. ಎಲ್ಲೈತಿ ಮನಿ, ಯಾವ್ದು ಊರು, ಏನು, ಎತ್ತ ಅಂತೇಳಿ ಎಲ್ಲಾ ಹೇಳಿವಿ ನಾವು. ಬರ್ರಿ ಬಂದು ಹೇಳೋಗ್ರಿ, ನೀವು ಮಾಡಾಕತ್ತಿದ್ದು ಚೆನ್ನಾಗಿಲ್ರಿ, ಇದು ಹಿಂಗಿಲ್ರಿ, ಇದು ಹಂಗೈತಿ ಅಂತ ಹೇಳಿ ಹೋಗ್ರಿ, ಕೇಳ್ತೀವ್ರಿ ನಾವು. ನಾನು ಇನ್ನೂ ಎಷ್ಟೋ ಕಮೆಂಟ್ ರಿಮೂವ್ ಮಾಡಿರ್ತೀನಿ. ಆ ಹುಡುಗಿ ಮನಸ್ಸಿಗೆ ನೋವು ಆಗಬಾರ್ದಲ್ಲ ಅಂತ ಹೇಳಂದ ನಿಜವಾಗ್ಲೂ ಹೇಳ್ತೀನಿ ರೀ. ನಾನು ರಿಮೂವ್ ಮಾಡಿ ಹೋಗೋದು ಬಿಡ್ತೀನಿ ರೀ. ಇಲ್ಲ ಬರ್ಲಾರ್ದಂಗನ ಮಾಡಿಬಿಟ್ಟಿರ್ತೀನಿ ರೀ. ಭಾಳ ಮನಸ್ಸಿಗೆ ತಾಗುವಂಥ ಕಮೆಂಟ್ ಇತ್ತಂದ್ರೆ ಬರ್ಲಾರ್ದಂಗೆ ಮಾಡಿಟ್ಬಿಟ್ಟಿರ್ತೀನಿ. ಬೇಡ ಮತ್ತು ಆಕಿ ನೋಡಿದ್ರ ನಾನು ಬಿಡ್ಬೇಕಂತಿರ್ತೀನಿ. ನಮ್ಮ ಆರಿಫ ಮಾಡಿದ್ರೆ ನೋಡಿದ್ ನಾನು ತಡ್ಕೊಳಕ್ಕೆ ಆಗಂಗಿಲ್ಲ ಆಕಿಗೆ ಅಂತೇಳಿ ಏನು ಮಾಡ್ತೀನಿ, ರಿಮೂವ್ ಮಾಡಿ ಹೋಗಿರ್ತೀನಿ. ಇಲ್ಲ ಬರ್ಲಾರ್ದಂಗೆ ಮಾಡಿರ್ತೀನಿ ರೀ ನಾನು. ನಮಗೂ ನೋಡ್ರಲ್ಲಿ ಮಾಡಿದ್ವಿ ಅಂತಂದ್ರೆ ಮತ್ತೆ ಬೇರೆ ಐಡಿ ಮಾಡ್ತಾರ ಬಿಡು, ಗೊತ್ತೈತದ. ಯಾಕಂದ್ರೆ ಅವ್ರು ಕಮೆಂಟ್ ಮಾಡಬೇಕಂತ ಅನ್ನೋರು ಮಾಡ್ತಾರ. ನೋಡಿ ಮೊನ್ನೆ ಫಂಕ್ಷನ್ ಎಲ್ಲ ಮಾಡಿವಿ. ನಿನ್ ಕೆಲಸನ ಎಷ್ಟು, ನೀನು ಬೇರೆ ಕೆಲಸ ನೋಡ್ಕೊ, ಎಲ್ಲೆಲ್ಲಿ ಫಂಕ್ಷನ್ ಇರ್ತಾವ ಅಲ್ಲಿ ಹೋಗ್ತೀಯ, ಮಾಡ್ತೀಯ, ತಿಂತೀಯ, ಬರ್ತೀಯ. ಮತ್ತೆ ಏನ್ ಮಾಡ್ದೈತ್ರಿ? ತಿನ್ನಬಾರ್ದ, ಉಣ್ಣಬಾರ್ದ? ಅಲ್ಲ ರೀ, ಏನದು ಕಮೆಂಟ್ ಮಾಡೋದು ಏನ್ ತಾನ? ಎಲ್ಲಾರು ನಾವು ಚಂದಾಗಿದ್ದು ನೋಡಿ ನಿಮ್ಗೆ ಸಹಿಸೋಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಸುಮ್ನೆ ಇದ್ದು ಬಿಡ್ರಿಲ್ಲ. ಯಾಕೆ ಕಮೆಂಟ್ ಮಾಡ್ತೀರಿ, ಯಾಕೆ ನೋಡ್ತೀರಿ? ನೋಡಕ್ ಹೋಗ್ಬಿಡ್ರಿ. ಯಾಕಂತ ಹೇಳಿದ್ರೆ ನಾವು ಎಲ್ಲಿ ಏನಿರತ್ತಿ ಎಲ್ಲರೂ ಒಳಗೆ ಹೋಗ್ತೀವಿ, ಹೊಕ್ಕಂತೀವಿ. ಮುಗಿಯಲ್ಲಿವರೆಗೂ ನಾವಂತೂ ಹೊರಗೆ ಬರೋದೇ ಇಲ್ಲ. ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯನ ರೀ. ಎಲ್ಲ ಅದನ್ನ ಹೊಡೆದು ಹಾಕಿದ್ಮೇಲೆ, ಎಲ್ಲ ಕೆಲಸ ಹೊಡೆದು ಹಾಕಿದ್ಮೇಲೆ ನಾವು ಹೊರಗೆ ಬರ್ತೀವಿ, ಹೊರತಾಗಿ ಅಲ್ಲಿವರೆಗೂ ನಾವು ಹೊರಗೆ ಬರೋದಿಲ್ಲ. ಯಾಕಂದ್ರೆ ನಮ್ಮ ಕೆಲಸನೇ ಇದು. ನಾವು ನಾವೇ ಮಾಡೋದಲ್ಲ ಅನ್ನೋವಂಥದ್ದು ಒಂದು ಅದ್ರೊಳಗೆ ನಾವು ಇದಾಗ್ಬಿಟ್ಟು ಎಡಿಟ್ ಆಗ್ಬಿಟ್ಟಿವ್ರಿ. ನಾವು ಏನರ ಫಂಕ್ಷನ್ ಐತಿಪ್ಪ ಅಂತಂದ್ರೆ ಇದು ನಾವು ಮಾಡುವಂಥ ಕೆಲಸನೇ ಇದು ಅಂತ ಅನ್ನೋ ಅಷ್ಟು ಇದಾಗ್ಬಿಟ್ಟಿರಿ ನಾವು. ಹಂಗಾಗಿ ದಯವಿಟ್ಟು ಯಾರು ಆ ಥರ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಮಾಡೋಂಗ ಇತ್ತು ಅಂತ ಹೇಳಿದ್ರೆ ನಮ್ಮ ವಿಡಿಯೋನ ನೋಡೋಕೆ ಹೋಗ್ಬೇಡ್ರಿ ನೀವು. ನಿಮ್ಮ ಸಪೋರ್ಟ್ ಬೇಡೂ ಬೇಡ ರೀ ನಮಗೆ ರೀ. ಅದು ನಾನು ಹೇಳೋದ್ರಿ ನಿಮಗೆ ರೀ. ಮತ್ತು ಅರ್ಶಿಯನ್ ಬಗ್ಗೆ ಕಮೆಂಟ್ ಮಾಡ್ತಿರ್ತೀರಿ, ಆಕೆ ಮಾತಾಡಂಗಿಲ್ಲ, ಏನಿಲ್ಲ, ಮಾತಾಡಕ್ಕೆ ಹಚ್ಚಿರಿ ಅಂತ.
ಖುಷಿ ಆಗುತ್ತೆ ನನಗೆ. ನಾ ಹೇಳ್ತೀನಿ ಅರ್ಷಿಯ ನೋಡರ್ಷಿಯ ನಿನಗೆ ಎಷ್ಟು ಇಷ್ಟಪಡ್ತಾರ, ನೀನು ಮಾತಾಡ್ಬೇಕಮ್ಮ ವಿಡಿಯೋ ಒಳಗೆ, ಹಂಗೆ ಯಾಕೆ ಮಾಡ್ತಿದ್ದೆ ಅಂತ ಹೇಳ್ತೀನಿ. ಅದು ಬಿಟ್ಟು ಮತ್ತೆ ಏನೇನೋ ಕಮೆಂಟ್ ಹಾಕಿರ್ತಾರಿಪ್ಪ, ಸೊಕ್ಕು ಬಂದೈತಿ, ಹಂಗ ಐತಿ ಹಿಂಗ ಐತಿ ಅಂತ ಹೇಳಿ ಹಾಕಿರ್ತಾರೆ. ಹಿಂಜರಿತಾಳ್ರಿ ಆಕಿ, ಮಾತಾಡಲ್ರಿ ಆಕಿ. ಯಾಕಂದ್ರ ಹಂಗ ಎಲ್ಲಾರು ಹಂಗ ಇರಂಗಿಲ್ಲಲ್ರಿ. ಆಕಿ ನಾಚಿಕೆ ಸ್ವಭಾವ್ರಿ ಅಥವಾ ಏನೋ ಗೊತ್ತಿಲ್ಲರಿ. ಆಕಿ ಒಲ್ಲೆ ಅಂತಾಳ್ರಿ. ಆಕಿ ವಿಡಿಯೋ ಮಾಡಿದ್ಲು ಅಂತ ಹೇಳಿದ್ರೆ ಅರ್ಧ ವಿಡಿಯೋ ನಂದು ಆಕಿದ ಆಕೈತ್ರಿ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ 4:00 ಹೇಳ್ತಾಳ್ರಿ ಈಗ ಒಂದ್ 2-3 ವಾರ ಆತ್ರಿ 4:00 ಹೇಳಾಕತ್ತಾಳ್ರಿ ಆಕಿ. ಎದ್ದು ಹೊರಗೆ ಹೋಗ್ಕಾಡ್ರಿಲ್ಲೇ ಹೊರಗೆ ಹೋಗಿ ಅಲ್ಲಿ ಹೋಗಿ ಅದೇನೋ ಯೋಗಾಸನ ಅಂತ್ರಿ, ವ್ಯಾಯಾಮ ಅಂತ್ರಿ, ಏನೇನೋ ಮಾಡ್ತಾ ಆಕಿ ಮಾಡ್ಬೇಕಂದ್ರ ಮಾಡತಾಳ್ರಿ ಆಕಿ. ಅದನ್ನೆಲ್ಲ ಮಾಡಿ ಅಲಾರಾಮ್ ಇಟ್ಕೊಂಡು ಎದ್ದು ಹೋಗಿ ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡ್ ಹೋಗಿ ಕೆಳಗೆ ಹೋಗಿರಿ. ಆಮೇಲೆ ಕಡೆ ಎಲ್ಲ ಫ್ರೆಶ್ ಅಪ್ ಆಗಿ ಹಾಲು ಕಾಸ್ಕೊಂತಾಳ್ರಿ. ಹಾಲು ಬಿಸಿ ಮಾಡಿ ಸಕ್ಕರೆ ಹಾಲು ಕುಡಿದು ಆಮೇಲೆ ಕಡೆ ಟೈಮ್ ಆಗಿದ್ಮೇಲೆ ನನಗೆ ಎಬ್ಸ್ತಾಳ್ರಿ. ಅಂತಂದ್ರೆ ಓದ್ಕೊಂತ ಕುಂದಿರ್ತಾಳ್ರಿ. ಕುರಾನ್ ಓದ್ತಾಳ್ರಿ ಆಕಿ ಬೆಳಿಗ್ಗೆ ಎದ್ರಿ. ಮತ್ತೆ ಟೈಮ್ ಇತ್ತಂದ್ರೆ ನಮಾಜ್ ಮಾಡ್ತಾಳ್ರಿ ಆಕಿ ಅದ ಹೇಳ್ತೀನಿ ನಾನು, ನೀವು ವಿಡಿಯೋ ಮಾಡಿದ್ರ ಅರ್ಧ ವಿಡಿಯೋ ಆಗಿ ಹೋಗಿರ್ತೈತಿ ಅರ್ಷ ನಂದು ಅಂತೇಳಿ. ಅದು ಈಗ ಎದ್ದದ್ಲಂದ್ರೆ ಈಗ ಮಾಡ್ತಾಳ್ರಿ. ಮತ್ರಿ ಈಗ ಬಿಡಲ್ಲ, ಈಗ ಮಾಡ್ತಾಳ್ರಿ. ಈಗ ಎದ್ಲಂದ್ರ ಈಗ ಕೇಳಲ್ಲ ರೀ, ಈಗ ಕೇಳಲ್ರಿ. ಅಂತ ಹುಡುಗಿ ಐತ್ರಿ. ಅದು ಅರ್ಷಿಯನ್ ಬಗ್ಗೆನೂ ಆ ಥರ ಎಲ್ಲ ಕಮೆಂಟ್ ಮಾಡ್ತಾರೆ. ನಮಗೆ ಗೊತ್ತಲ್ರಿ ನಮ್ಮ ಮಕ್ಳು ಹೆಂಗ ಏನು ಅಂತ ನನಗೆ ಗೊತ್ತಿರೈತಿ. ಹಂಗಾಗಿ ನಾನು ಬೇಜಾರು ತಿಳ್ಕೊಳ್ಳಲ್ರಿಪ್ಪ. ನಾನು ಸಂಜೆ ಮುಂದೆ ಬಂದ್ರೆ ಆಕಿ ಚಪಾತಿ ಮಾಡ್ಕೊತಾಳ, ಪಲ್ಯ ಮಾಡ್ಕೊತಾಳ, ತಿಂತಾಳ. ನಾವು ಸಾಮಾನು ಹೋಗಿಟ್ಟು ಮೀನು ಸಾಮಾನು ಹೋಗಿಟ್ಟು ಬರೋದ್ರೊಳಗೆ ಎಲ್ಲ ಮಾಡ್ಕೊತಾಳ್ರಿ. ಆದ್ರೆ ವಿಡಿಯೋ ತೊಗೊಳಂಗಿಲ್ರಿ ಆಕಿ. ಏನು ಮಾಡ್ಬೇಕ್ರಿ, ನನಗೆ ತೊಗೊಂತ ಮಾಡೋಕ್ಕಾಗಂಗಿಲ್ಲಮ್ಮ ಅಂತ ಆಕಿ. ಹೋಗ್ಲಿ ಬಿಡವ ಅಂತೀನಿ ಆಕಿ ಇರೋದು ಹಂಗದಾಳ ಅಂತೇಳಿ ಅಂದು. ಹಂಗ್ರಿ ಮಕ್ಳ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ. ಯಾಕಂತಿದ್ರೆ ನಮ್ಮ ಮಕ್ಳು ಹೆಂಗ ಅಂತ ನಮಗೆ ಗೊತ್ತಿರತ್ತೆ. ನೀವು ವಿಡಿಯೋದೊಳಗೆ ಅಷ್ಟು ನೋಡ್ತೀರಿ. ಆಕಿ ಮಾತಾಡೋಕೆ ಅದನ್ನ ನಾನು ಇವತ್ತು ಇದು ಮಾಡಾಕತ್ತೀನಿ ನಿಮಗೆ. ಆಕಿ ಮಾತಾಡೋಕೆ ಸ್ವಲ್ಪ ಹಿಂಜರಿತಾಳ್ರಿ, ಮಾತಾಡೋಕೆ ಒಲ್ಲೆ ಅಂತಾಳ. ಮತ್ತು ಇವಾಗ ಪರೀಕ್ಷೆ ಬಂದ್ವಲ್ರಿ, ಓದ್ಕೊಂತ ಕುಂತಾಗಂತೂ ಏನು ಹೇಳಂಗಿಲ್ರಿ ಈಗ ನಾವು ಹಂಗೆ ಮಾಡ್ತಾಳ್ರಿ ಆಕಿ. ಮತ್ತು ಶಾಲೆ ಅರಿವಿ ಎಲ್ಲ ಒಕ್ಕೊಳ್ಳೋ ಇರ್ತಾವೆ, ಒಗದು ಹಾಕ್ಯಂತಾಳ್ರಿ ಸಂಜೆ ಮುಂದ್ರಿಕಿ. ಆಕಿ ಕೆಲಸ ಆಕಿ ನೀಟ್ನ್ಯಾಗ ಮಾಡ್ಕೊಂಡು ಹೋಗ್ಬಿಡ್ತಾಳ್ರಿ ಆಕಿ. ಹಾಗಾಗಿ ಆಕಿ ಬಗ್ಗೆನೂ ಕಮೆಂಟ್ ಬಂದಿರ್ತಾವಲ್ರಿ, ಅದ್ರ ಸಂಬಂಧ ಹೇಳಿದೆ. ಮೊನ್ನೆ ನೋಡ್ರಿ ನಂದು ಇದು ಇದ್ದಾಗ ಬರ್ತ್ಡೇ ಇದ್ದಾಗ ಒಬ್ಬರು ಕಮೆಂಟ್ ಕಳ್ಸ್ಯಾರ ನನಗ್ರಿ. ಹ್ಯಾಪಿ ಬರ್ತ್ಡೇ ಸಕಿನ, ಬುರ್ಸಿ ಸಕಿನ ಅಂತ್ರಿ. ಮತ್ತದು ಹ್ಯಾಪಿ ಬರ್ತ್ಡೇ ಬುರ್ಸಿ ಸಕಿನ ಅಂತ್ರಿ. ಏನ್ರಿ ಅದು ಬುರ್ಸಿ ಸಕಿನ ಅಂತ ಹೇಳಿದ್ರ ಏನು ಅಯ್ಯಪ್ಪ, ನನಗಂತ್ರ ನಗಿಬೇಕು ಅಥವಾ ಸಿಟ್ಟು ಮಾಡ್ಕೋಬೇಕು. ನನಗೆ ವಿಚಿತ್ರ ಅನಿಸ್ಬಿಡೈತಿ. ನಾನು ನೋಡಿದ್ರೆ ದರ್ಗಾಕ್ ಹೋಗಿ ಬರಮಟ ಒಂದ್ ನೀರ್ ಸಹಿತ ಕೊಡಂಗಿಲ್ಲ ರೀ ನಾನು. ಇನ್ನ ನಾವು ಥಂಡಿ ಬರ್ತೈತಿ ಇವತ್ತ ದಿನ ಜಾಕ ಒಲ್ಲೆ ಅಂತಂದ್ರು ನಮ್ಮ ಮಮ್ಮಿ ಒಂದ್ ದಿನ ಬಿಡಲ್ರಿ ಜಾಕ ಮಾಡೋದು. ನನಗೆ ಆರಾಮ ಇರ್ಲಿಲ್ಲ ನೀರ್ ಕುಡಿಯೋದು, ಏನಾರು ತಿನ್ನೋದು. ನನ್ನ ಅಷ್ಟಕ್ಕೆ ನನಗೆ ಗೊತ್ತೈತಿ ನಾನು ಹೆಂಗ್ ಮಾಡ್ತೀನಿ ಹೆಂಗಿಲ್ಲ ಅಂತಂದು. ಸುಮ್ನೆ ಕಮೆಂಟ್ರಿ ಹಂಗ ಕಮೆಂಟ್ ಕಳಿಸ್ತಾರೆ. ಏನ್ ಮಾಡ್ಬೇಕು ಹೇಳ್ರಿ, ಬೇಕಂತ ಕಳಿಸ್ತಾರೆ ಏನ್ ಮಾಡ್ಬೇಕು. ಹಂಗಾಗಿ ಆಕಿ ಮಿನಿ ಕಿಚನ್ ಮಾಡಾಕತ್ತಾಳ ಅಂತ ಹೇಳಿದ್ರೆ ಅದಕ್ಕೊಂದು ಸಪೋರ್ಟ್ ಇರ್ಲಿ. ನಿಮ್ದು ವ್ಯೂಸ್ ಹೋಗಾಕತ್ತಿಲ್ಲ ಅಂದ್ರೆ ಇವತ್ತಿಲ್ಲ ನಾಳೆ ನಮ್ಮ ಮರಳಿ ಯತ್ನವ ಮಾಡು ಅಂತಾರಲ್ರಿ. ಪ್ರಯತ್ನ ಮಾಡಕ್ ಬಂದಿರೋದೇನೈತ್ರಿ, ಹೌದಿಲ್ಲ? ಪ್ರಯತ್ನ ಮಾಡೋಣ, ಹೋದ್ರೆ ಹೋಗ್ಲಿ, ವ್ಯೂಸ್ ಹೋಗ್ಲ ಮತ್ತೆ ಬೇರೆ ಪ್ರಯತ್ನ ಮಾಡನ್ರಿ. ಮತ್ತೊಂದು ಏನಾದ್ರು ಮಾಡೋಣ. ದೇವ್ರ ಕಣ್ ಕೊಟ್ಟನ, ಕೈ ಕೊಟ್ಟನ, ಈ ದುಡ್ಕೊಂಡ್ ತಿನ್ರಿ ಮಾಡ್ಕೊಂಡ್ ತಿನ್ರಿ ಅಂತೆಲ್ಲ ಕಮೆಂಟ್ ಕಳಿಸ್ತಿರ್ತಾರ. ಮತ್ತೆ ಇದು ಏನ್ ದುಡಿಮೆ ಅಲ್ರಿ? ಇದು ದುಡಿಮಿನರಿ. ಇದು ಆದ್ರೆ ಒಬ್ರ ಕೈಯಾಗ ಹೋಗಿ ಸಿಗ್ಲಾರ್ದಂಗ ದುಡಿಮೆ ಇದು. ನಾವು ಹೋಗಿ ಒಬ್ರ ಕೈ ಕೆಳಗೆ ಕೆಲಸ ಮಾಡ್ಲಾರ್ದಂತ ದುಡಿಮೆ ಇದು. ಇಲ್ಲಿ ಕಷ್ಟಪಡಬೇಕು. ನನಗೆ 1 ಗಂಟೆವರೆಗೂ ನಿದ್ದೆ ಹತ್ತಂಗಿಲ್ಲ ನನಗೆ. ಅದನ್ನೆಲ್ಲ ಸೇವ್ ಹಾಕಬೇಕು, ಅಪ್ಲೋಡ್ ಹಾಕಬೇಕು, ಬರೀಬೇಕು, ಅದನ್ನೆಲ್ಲ ತಮ್ನಲ್ಲಿ ಇಡಬೇಕು, ಎಲ್ಲ ಇಡಬೇಕು ಅಂತ ಹೇಳಿದ್ರೆ ರಾತ್ರಿ 1 ಗಂಟೆ ಆಕೈತ್ರಿ ನಮ್ದು. ಗೊತ್ತೈತೇನ್ರಿ? ಅದೆಲ್ಲ ಮುಗಿಸಿ ಮಕ್ಕೊಂಡ್ರೆ ಮತ್ತೆ ಬೆಳಗ್ಗೆ ವಿಡಿಯೋ ಹೋಗ್ಕೋತೇ ಇಲ್ಲ. ಎಲ್ಲ ಸಂಕಟದ ದಾರಿ ಇರ್ತೈತ್ರಿ, ಎಲ್ಲ ಇರ್ತೈತಿ. ಅದ್ರಾಗೆಲ್ಲ ನಮ್ದು ಪ್ರಯತ್ನ ಐತೆ ಅಲ್ರಿ. ಅದಕ್ಕೊಂದು ನಿಮ್ಮ ಸಪೋರ್ಟ್ ಇರಲಿ ಅಂತಂದು ನಾನು ಕೇಳ್ಕೊಂತೀನಿ ಅಷ್ಟೇ ರೀ. ಅದನ್ನು ಬಿಟ್ರೆ ನೀವು ಆ ಥರ ಕಮೆಂಟ್ ಮಾಡಿರಿ, ಈ ಥರ ಕಮೆಂಟ್ ಮಾಡಿರಿ ಅನ್ನೋದ್ರ ಬಗ್ಗೆ ನನಗೆ ಮಾತಾಡಬೇಕು ಅಂತ ಹೇಳಿದ್ರೆ ನನಗೆ ಭಾಳ ನೋವು ಅನಿಸ್ತೈತಿ ನನಗೂ. ಹಾಗಾಗಿ ದಯವಿಟ್ಟು ನಿಮಗೆ ನೋಡಬೇಕು ಅಂತ ಅನಿಸ್ತು ನೋಡ್ರಿ, ನೋಡಬಾರ್ದು ಅನ್ನಿಸ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಅಂತ ಹಾಕಕ್ಕೆ ಹೋಗ್ಬೇಡ್ರಿ. ಮಕ್ಳ ಮನಸ್ಸನ್ನು ಸಾಕೋಗ್ಬೇಡ್ರಿ ಕಮೆಂಟ್ ಹಾಕಿ. ಒಂದೇನೋ ಅದು ಮಾಡ್ತೀನಿ ಅಂತೇಳಿ ಮಾಡ್ಕೊಂಡು ಮಾಡಿದ್ಲು ಅಷ್ಟು ಅದನ್ನು ತರಿಸಿದ್ವಿ ಇದನ್ನು ತರಿಸಿದ್ವಿ ಅಂದ್ರೆ ದುಡ್ಡು ನಮ್ಮೂ ಇದು ಆಗ್ಯಾವಲ್ರಿ, ಆಕೈತೆ ಅಂತೇಳಿ ನಿಮಗೇನು ಆಕೇನು ಬೇರೆ ನಿಮ್ಗೆ ದುಡ್ಡು ಕೊಡ್ರಿ, ನಾನು ಅದನ್ನು ತರ್ಸಾಕತ್ತೀನಿ ಇದನ್ನು ತರ್ಸಾಕತ್ತೀನಿ ಅಂತ ಬೇರೆ ಏನು ಕೇಳಿಲ್ಲಲ್ರಿ ಆಕಿ. ನಮ್ಮ ದುಡ್ಡು ನಾವು ಖರ್ಚು ಮಾಡ್ಕೊಂಡು ನಾವು ತರಿಸ್ಕೊಂಡು ನಾವು ಮಾಡ್ಕೊಂಡು ಏನೋ ಒಂದು ಆಗುತ್ತಾ ಅನ್ನೋ ಇದಕ್ಕೆ ನಾವು ಮಾಡ್ಕೊಂಡು ಹೋಗಕತ್ತೀವಿ ಮಕ್ಳಿಗೆ ಕರ್ಕೊಂಡು. ಅದಕ್ಕೊಂದು ನಿಮ್ಮ ಸಪೋರ್ಟ್ ಅಷ್ಟೇ ಇರಲ್ರಿ. ಅದು ಬಿಟ್ಟು ಬ್ಯಾಡ್ ಕಮೆಂಟ್ ಎಲ್ಲ ಹಾಕಬೇಡ್ರಿಪ್ಪ. ನಾನು ಅಷ್ಟೇ ಹೇಳಿದ್ರೆ ನಾನು ರೀ ಇವತ್ತು ನೋಡ್ರಿ ಈಗ ಆಕಿ ಮಿನಿ ಕಿಚನ್ದು ವಿಡಿಯೋ ಮಾಡೋದಿತ್ತು. ಅದನ್ನು ಬಿಟ್ಟು ಇದನ್ನು ಮಾಡ್ಕೊಂಡ್ರಿ ಆಕಿ ಒಂದೇನೋ ಒಂದು ಮೈಂಡ್ನೊಳಗೆ ಏನೋ ಇಟ್ಕೊಂಡು ಒಂದು ಮಾಡಬೇಕು ಅಂತಂದಾಗ ಇಂಥವೆಲ್ಲ ಕಮೆಂಟ್ ನೋಡಿದ್ರಾಗ ಅಂದ್ರೆ ಆಕಿಗೂ ಮನಸ್ಸಿಗೆ ನೋವಾಗ್ಬಿಡೈತ್ರಿ. ಹಂಗಾಗಿ ಯಾಕಂದ್ರೆ ನನ್ನ ವಿಡಿಯೋ ಮಾಡ್ಬೇಕಲ್ರಿ. ನಾನು ನೋಡಿದ್ರ ಅಲ್ಲಿ APMC ಹೋದ್ನೆ, ಅಲ್ಲಿ ಹೋದ್ನೆ, ಇಲ್ಲಿ ಹೋದ್ನೆ, ಬರೀ ಇರ್ತೈತ್ರಿ ನಂದು. ಒಂದು ಫೋನ್ ಆಗಿದ್ದಕ್ಕೆ ಆಕಿಗೂ ಪ್ರಾಬ್ಲಮ್ ಭಾಳ ಆಗೈತಿ. ಡೈಲಿ ವಿಡಿಯೋ ಹಾಕ್ಬೇಕಂತ ಆಡ್ರಿ ಆಕಿ. ಏನು ಮಾಡ್ಬೇಕ್ರಿ, ಆಗೋಲ್ತು ಫೋನ್ ಒಂದು ಆಗಿದ್ದಕ್ಕೆ ರೀ. ಅದನ್ನೂ ಒಂದು ತೊಗೋಬೇಕಾಗೈತ್ರಿ. ಇದು ನೋಡೋಣ್ರಿ ಈಗ ಸದ್ಯದೊಳಗೆ ಇನ್ನೊಂದು ಫೋನ್ ತೊಗೊಳೋರು ಅದೀವ್ರಿ. ಅದು ತೊಗೊಳೋಂಗೆ ಆಗ್ಲಿಪ್ಪ ಅಂತ ಹೇಳಿದ್ದೆ ಅಂತ ದೇವ್ರಿಗೆ ಬೇಡ್ಕೊತೀನಿ, ಅದು ತೊಗೊಳ್ಳೋ ಅಂಥ ಶಕ್ತಿ ಕೊಡಪ್ಪ ನಮಗೆ ಅಂತೇಳಂದ್ರಿ. ಆಯಿತು ಅಂತ ಹೇಳಿದ್ರೆ ಆಕಿ ಡೈಲಿ ಒಂದೊಂದು ವಿಡಿಯೋ ಮಾಡ್ಕೊತ ಹೋಗ್ಬಿಡ್ತಾರ್ರಿ. ಏನಾರು ಯಾಕಲ್ಲಿ ಇದು ಆಗಲ್ಲ ಮತ್ತೊಂದ್ರ ಆಗಲಿ ಒಟ್ಟು ಆ ಚಾನಲ್. ಯಾಕಂದ್ರೆ ಅದೆಲ್ಲ ಗಿನಿಟೇಜ್ ಎಲ್ಲ ಆಗೈತಿ ಅಂತ ಅಂದಾಗ ಬಿಡಕ್ಕೆ ಬರಂಗಿಲ್ಲ ರೀ ಅದನ್ನು. ಹಾಗಾಗಿ ಏನಾರ ಒಂದು
ಒಂದು ವ್ಲಾಗರ್ ಆಗೋಲ್ದಕ್ಕ ಒಂದು ರೆಸಿಪಿಯರ್ ಆಗೋಲ್ದಕ್ಕ ಇಲ್ಲ ಮಿನಿ ಕಿಚನರ್ ಆಗೋಲ್ದಕ್ಕ ಒಂದು ಶಾರ್ಟ್ ವಿಡಿಯೋರ್ ಆಗೋಲ್ದಕ್ಕ ಏನಾರ ಒಂದು ಮಾಡ್ಕೊಂಡು ನಾವು ಹೋಗಾಕತ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕ್ರಿ. ನಿಮ್ಮ ಸಪೋರ್ಟ್ ಬೇಡ ಅಂತ ನಾ ಹೇಳಕತ್ತಿಲ್ಲ, ನಿಮ್ಮ ಸಪೋರ್ಟ್ ಇದ್ರೆ ನಾವು ರೀ, ನಿಮ್ಮ ಸಪೋರ್ಟ್ ಇರಲ್ಲ ಅಂತ ಹೇಳಿದ್ರೆ ನಾವಿಲ್ಲ ಫ್ರೆಂಡ್ಸ. ಹಾಗಾಗಿ ಸಾಕಷ್ಟು ಜನ ಸಪೋರ್ಟ್ ಮಾಡ್ತೀರಿ, ಒಬ್ರು ಇಬ್ಬರು ಈ ಥರ ಕಮೆಂಟ್ ಮಾಡ್ತಾರೆ. ಅವ್ರು ಧೈರ್ಯ ಇಲ್ದಾನ ಎಲ್ಲೋ ಕುತ್ಕೊಂಡು ಕಮೆಂಟ್ ಮಾಡ್ತಾರೆ. ಬಂದು ಎದುರಿಗೆ ಮಾತಾಡಿದ್ರೆ ಏನ್ರಿ ಹೇಳ್ಬೋದು ಅವ್ರಿಗೆ. ಅವ್ರು ಬರಂಗಿಲ್ಲ, ನಮಗೇನು ಹೇಳಂಗಿಲ್ಲ ರೀ, ಅವ್ರು ಯಾರು ಅಂತ ನಮಗೂ ಗೊತ್ತಾಗಂಗಿಲ್ಲ. ಅದಕ್ಕೆ ಹೇಳಿ ನಾನು ಅರಿಪಾಗಿ ಏನು ತಲೆ ಕೆಡ್ಸ್ಕೊಳ್ಕೊಳ, ಬೇಕಂದ್ರೆ ಇಡು ಕಮೆಂಟ್, ಬೇಡ ಅಂತ ಹೇಳಿದ್ರೆ ರಿಮೂವ್ ಮಾಡಿ ಇಟ್ಬಿಡು. ಅದ್ರೊಳಗೆ ನೀನು ನಾ ಹೆಂಗೆ ಮಾಡ್ತೀನಲ್ಲ ಇದ್ರೊಳಗೆ ಹಂಗೆ ಮಾಡಾಕತ್ಬಿಡು ಅಂತ ಹೇಳೇನ್ರಿ. ಹ್ಞೂ ಅಂತ ಹೇಳ್ರಿ, ನೋಡ್ಬೇಕ್ರಿ ಮತ್ತೇನು ಮಾಡ್ತಾಳೆ ಏನಂತ ಹೇಳಂದ್ರೆ